ನಿರುದ್ಯೋಗಿಗಳೇ ಅವರ ಟಾರ್ಗೆಟ್. ಆನ್ಲೈನ್ನಲ್ಲೇ ದೊಡ್ಡ ದೊಡ್ಡ ಕಂಪನಿಗಳ ಜಾಬ್ ಆಫರ್ ಮಾಡ್ತಿದ್ರು. ಸೈಬರ್ ಫ್ರಾಡ್ಗಳು ನಿರಾಯಾಸವಾಗಿ ಹಣ ಪೀಕಲು ಕಾಲೇಜು ವಿದ್ಯಾರ್ಥಿಗಳನ್ನೇ ದಾಳವಾಗಿಸಿಕೊಳ್ಳುತ್ತಿದ್ರು. ಆದರೆ ಬೆಂಗಳೂರು ಪೊಲೀಸರು ವಂಚಕರ ಜಾಲವನ್ನ ಕಟ್ ಮಾಡಿದ್ದಾರೆ. ಕೆಲಸದ ಆಮಿಷವೊಡ್ಡಿ ಆನ್ಲೈನ್ ಮೂಲಕ ಚೀಟಿಂಗ್. 15 ರಾಜ್ಯಗಳಲ್ಲಿದ್ದ ಬೃಹತ್ ಜಾಲ ಭೇದಿಸಿದ ನಮ್ಮ ಖಾಕಿ. ಅಭಯ್ದಾನ್, ಅರವಿಂದ್ ಕುಮಾರ್, ಪವನ್ ಬಿಷ್ಣೋಯ್, ಸವಾಯ್ ಸಿಂಗ್ ಇವರ ಮುಖದ ಮೇಲೆ ಮೀಸೆ ಬಂದಿದ್ದೇ ನಿನ್ನೆ ಮೊನ್ನೆ. ಇವರೆಲ್ಲರ ವಯಸ್ಸು 20ರ ಆಸುಪಾಸು. ಆದರೆ ಜಾಬ್ ಕೊಡಿಸ್ತೀವಿ ಅಂತ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಮಕ್ಮಲ್ ಟೋಪಿ ಹಾಕ್ತಿದ್ದ ಗ್ಯಾಂಗ್ ಇದು. ಕರ್ನಾಟಕ, ಆಂಧ್ರ, ತಮಿಳುನಾಡು ಸೇರಿ 15 ರಾಜ್ಯಗಳಲ್ಲಿ ಇವರ ಜಾಲ ಇದೆ. ರಾಜಸ್ಥಾನ ಮೂಲದ ಈ ಆನ್ಲೈನ್ ಚೀಟರ್ಸ್ ಅನ್ನ ಬೆಂಗಳೂರಿನ ಆಗ್ನೇಯ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ. 106 ಡೆಬಿಟ್ ಕಾರ್ಡ್, 20 ಸಿಮ್ ಕಾರ್ಡ್, 34 ಬ್ಯಾಂಕ್ ಪಾಸ್ಬುಕ್, 39 ಚೆಕ್ ಬುಕ್, 75,000 ಕ್ಯಾಶ್, 2 ಲ್ಯಾಪ್ಟಾಪ್ಗಳನ್ನು ಸೀಸ್ ಮಾಡಲಾಗಿದೆ. 19 ಮೊಬೈಲ್ ಫೋನ್ಗಳು, 2 ಲ್ಯಾಪ್ಟಾಪ್ಗಳು, 20 ಸಿಮ್ ಕಾರ್ಡ್ಗಳು, ಜೊತೆಗೆ ಈ ರೀತಿ ಬೇರೆ ಬೇರೆ ವಿದ್ಯಾರ್ಥಿಗಳಿಂದ ತೆರೆಸಿರ್ತಕ್ಕಂತಹ ವಿವಿಧ ಬ್ಯಾಂಕ್ ಖಾತೆಗಳು, ಸುಮಾರು 34 ಬ್ಯಾಂಕ್ ಪಾಸ್ಬುಕ್ಗಳು, 106 ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು, 39 ಬ್ಯಾಂಕ್ಗಳ ಚೆಕ್ ಬುಕ್ಗಳು ಮತ್ತು ಜೊತೆಗೆ ಸುಮಾರು 75 ಲಕ್ಷ ನಗದು ಹಣವನ್ನು ಪೊಲೀಸರು ಇಲ್ಲಿ ವಶಪಡಿಸಿಕೊಂಡಿರ್ತಾರೆ. ಅಷ್ಟಕ್ಕೂ ಇವರು ಹೇಗೆ ವಂಚನೆ ಮಾಡ್ತಿದ್ರು ಅನ್ನೋದನ್ನ ನೋಡಿದ್ರೆ, ಸಿಕ್ಕಾಕೊಳ್ಬಾರ್ದು ಅಂತಾನೆ ಸ್ಟೂಡೆಂಟ್ಸ್ ಹೆಸರಲ್ಲಿ ಅಕೌಂಟ್ಗಳನ್ನ ಓಪನ್ ಮಾಡಿಸ್ತಿದ್ರು. ಅದೇ ಅಕೌಂಟ್ಗಳಿಗೆ ಹಣ ಹಾಕಿಸ್ಕೊಂಡು ಚೀಟ್ ಮಾಡ್ತಿದ್ರು. ಮೊದಲಿಗೆ ಬೆಂಗಳೂರಿನ ಒಂದಷ್ಟು ಕಾಲೇಜ್ಗಳಿಗೆ ಥೇಟ್ ಕಾಲೇಜ್ ಸ್ಟೂಡೆಂಟ್ಸ್ನಂತೆ ಎಂಟ್ರಿ ಕೊಡ್ತಿದ್ರು. 1,000 ರೂಪಾಯಿ ಕೊಡ್ತೀವಿ, ಜಸ್ಟ್ ಒಂದು ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ ಅಂತಿದ್ರು. ವಿದ್ಯಾರ್ಥಿಗಳ ಡೀಟೇಲ್ಸ್ ಪಡೆದು ಅಕೌಂಟ್ ಓಪನ್ ಮಾಡ್ತಿದ್ದ ಖದೀಮರು ಮೈಂಡ್ ವಾಶ್ ಮಾಡಿ ಪಾಸ್ಬುಕ್, ATM ಕಾರ್ಡ್ಗಳನ್ನ ಪಡ್ಕೊಳ್ತಿದ್ರು. ಬಳಿಕ ಆನ್ಲೈನ್ನಲ್ಲಿ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಕಂಪನಿಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಸ್ಟೂಡೆಂಟ್ಸ್ ಅಕೌಂಟ್ಗಳಿಗೆ ಹಣ ಹಾಕಿಸ್ಕೊಳ್ತಿದ್ರು. ಹಣ ಅಕೌಂಟ್ಗೆ ಬಂದ ಮೇಲೆ ಜೂಟ್ ಆಗ್ತಿದ್ರು. ಅಲ್ಲದೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿದ್ರೆ, ಲೈಕ್ ಮಾಡಿದ್ರೆ ಒಂದೊಂದು ಲೈಕ್ಗೆ ಅಷ್ಟು ಇಷ್ಟು ಕೊಡ್ತೀವಿ ಅಂತ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಡೀಟೇಲ್ಸ್ ಪಡೆದು ಅಲ್ಲಿಯೂ ಹಣದಾಸೆ ತೋರಿಸಿ ವಂಚಿಸ್ತಿದ್ರು. ಬೇರೆಯವರಿಗೋಸ್ಕರ ನಿಮ್ಮ ಅಕೌಂಟ್ಗಳನ್ನು, ಅದರಲ್ಲೂ ವಿದ್ಯಾರ್ಥಿಗಳು ಈ ರೀತಿ ಬೇರೆ ತಮ್ಮ ಅಕೌಂಟ್ಗಳನ್ನು ಬೇರೆಯವರಿಗೆ ಮಾರ್ಕೊಳ್ತಕ್ಕಂಥದ್ದು ಅಥವಾ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇವರೆಲ್ಲ BSc ಪದವಿ ವ್ಯಾಸಂಗ ಮಾಡ್ತಿದ್ದವರು. ಆದರೆ ವಿದ್ಯಾರ್ಥಿಗಳಿಂದಲೇ 12,50,000 ರೂಪಾಯಿ ಹಣವನ್ನ ದೋಚಿದ್ರು. ಈ ಖದೀಮರ ಜಾಲ ದೇಶದ 15 ರಾಜ್ಯಗಳಲ್ಲಿ ವಿಸ್ತರಿಸಿದ್ದು, ಇವರ ಮೇಲೆ 43 ಚೀಟಿಂಗ್ ಕೇಸ್ ದಾಖಲಾಗಿದೆ. ಶಿವಪ್ರಸಾದ್, TV9 ಬೆಂಗಳೂರು.